ನಮಸ್ಕಾರ ಎಲ್ಲರಿಗೂ. ನನ್ನ ಈ ವಿಡಿಯೋ ಸೀರೀಸ್ ಶುರು ಆದಮೇಲೆ ಕೆಲವು ನನ್ನ ಕ್ಲೋಸ್ ಫ್ರೆಂಡ್ಸ್ ನನ್ನ ಹತ್ರ ಅವರ ಸ್ಟಾಕ್ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದರಲ್ಲೊಬ್ಬರು ತಮ್ಮ ಶೇರ್ಸ್ ಇನ್ವೆಸ್ಟ್ಮೆಂಟನ್ನು ಒಂದೇ ಒಂದು ಶೇರಲ್ಲಿ ಸುಮಾರು 3 ಲಕ್ಷ ರೂಪಾಯಿಗಳನ್ನು ಹಾಕಿ ಆ ಶೇರನ್ನು ತಗೊಂಡ್ರು. ಆಗ ಆ ಶೇರಿನ ಬೆಲೆ ಸುಮಾರು 1200-1300 ಇರಬೇಕು. ಈಗ ಆ ಶೇರಿನ ಬೆಲೆ ಸುಮಾರು 410 ಬಂದ್ಬಿಟ್ಟಿದೆ. ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರಿಗೆ ನಾನು ಹೇಳಿದೆ, ಈಗ ನಿಮ್ಗಾಗಲೇ ಲಾಸ್ ಆಗಿದೆ, ಇನ್ನೂ ಕಾಯೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ. ಅವರು ಏನು ಅಂದ್ಕೊಂಡಿದ್ರು ಅಂತಂದರೆ, ಎಲ್ಲಿ ತನಕ ಈ ಶೇರ್ ಮೇಲೆ ಹೋಗಿ ಆ ಪ್ರಾಫಿಟ್ ನನಗೆ ಬರುತ್ತೆ ಅಲ್ಲಿ ತನಕ ಕಾಯ್ತೀನಿ ಅಂತ ಅಂದ್ಕೊಂಡಿದ್ರು. ಆದರೆ ಇಲ್ಲಿ ಅವ್ರು ಮರ್ತಿರುವಂತಹ ಒಂದು ಮುಖ್ಯವಾದ ಕಾನ್ಸೆಪ್ಟ್ ಏನು ಅಂತಂದರೆ, ಅದು ಆಪರ್ಚುನಿಟಿ ಕಾಸ್ಟ್. ಹಾಗಾಗಿ ಯಾರೋ ಸ್ನೇಹಿತರು ಹೇಳಿದ್ರು, ಇನ್ಯಾರೋ ರಿಲೇಟಿವ್ ಹೇಳಿದ್ರು ಅಂತ ಸ್ಟಾಕ್ಸ್ನ ತಗೊಳ್ಳೋದು ಬಿಟ್ಟು ಮ್ಯೂಚುವಲ್ ಫಂಡ್ಸ್ಗೆ ಬನ್ನಿ. ನಮಸ್ಕಾರ.